ಬೇಷ್ ಐತಿ. ಬೇಸಾಗೈತೆ ಅಂದ್ರೆ ಚೆನ್ನಾಗೈತೆ ಅಂತ ಕಲಿಬೇಕು ಹಂಗೆ ಬಾಡ್ಯ ಅನ್ನೋದು ಅದೆಲ್ಲ ಕಲಿಬೇಕು ಚಿನ್ನ. ಬಾಡ್ಯ ತೋರಿಸ್ತೆ ಕಣಕ್ಕ. ಇನ್ನೊಂದು ರೆಸಿಪಿ ಮಾಡ್ಕೊಟ್ಬಿಡಿ ನಂಗೆ. ಯಾಕೋ ಈ ಜೋಡಿನ ಕಳ್ಸಕ್ ಮನ್ಸೇ ಬರ್ತಿಲ್ಲ ನಂಗೆ. ಓಕೆ, ಏನ್ ರೆಸಿಪಿ ಮಾಡ್ತಾ ಇದ್ದೀರಾ ಎರಡನೇದು? ಇವಾಗ ನಾನು ಆ ರೆಸಿಪಿ ಹೆಸರು ಹೇಳಿದ ತಕ್ಷಣ ನಿಮ್ ಬಾಯಲ್ಲಿ ನೀರು ಬರುತ್ತೆ. ಹೌದಾ? ಏನದು? ಅಮಟೆಕಾಯಿ ಉಪ್ಪಿನಕಾಯಿ. ಮಮ್ಮಿ ನನ್ನ ಫೇವ್ರೆಟ್ ಅಮಟೆಕಾಯಿ ಆಕ್ಚುಲಿ. ಸೊ ಇವಾಗ ಮನ್ಸ್ ಅವ್ರೆ ಅಮಟೆಕಾಯಿ ಉಪ್ಪಿಗೆ ಮಾಡಕ್ಕೆ ರೆಡಿ ಇದ್ದೀರಾ? Yes. ಮೊದ್ಲಿಗೆ ಏನ್ ಬೇಕು ನಿಮ್ಗೆ? ಒಂದು ಮಿಕ್ಸಿಂಗ್ ಬೌಲ್ ಬೇಕು. ಈ ಮಿಕ್ಸಿಂಗ್ ಬೌಲಿಗೆ ಇವಾಗ ಅಮಟೆಕಾಯಿ ಹಾಕೋಬೇಕು. ಎಷ್ಟು ಹಾಕೊಳ್ಳೋಣ? 1/4 kg ಎಷ್ಟಿದೆ ಇದರಲ್ಲಿ. ಓಕೆ, ಅಮಟೆಕಾಯಿ ಹಾಕೋತಾ ಇದ್ದೀನಿ. ಓಕೆನಾ? ಇದಕ್ಕೆ ಇವಾಗ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಉಪ್ಪು ಕಲ್ಲುಪ್ಪು ಹಾಕ್ತಾ ಇದ್ದೀರಾ? ಕಲ್ಲುಪ್ಪು ರುಚಿ ಜಾಸ್ತಿ ಉಪ್ಪಿನಕಾಯಿಗೆ. ಎಷ್ಟು ಹಾಕೊಳ್ಳೋಣ? ಅರ್ಶಿನ ಒಂದು 1.5 ಚಮಚ. ಕಲರ್ ಉಪ್ಪಿನಕಾಯಿಗೆ ಕಲರೇ. ಹೌದು. ಇವಾಗ ಇದನ್ನ ಹಿಂಗೆ ಫ್ಲಿಪ್ ಮಾಡ್ಕೋಬೇಕು. ಇದನ್ನ ನಾವು ಆಕ್ಚುಲಿ 2 days ಇಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. 3 days ಇಟ್ಟರೆ ಇನ್ನೂ ಚೆನ್ನಾಗಿ. ಓಕೆ, ಇದನ್ನ ಸೈಡಿಗೆ ಇಟ್ಕೊಂಬೇಡ. ಓಕೆ, ಈಗ ಅದಕ್ಕೆ ಮಸಾಲ ಏನ್ ಮಾಡೋಣ? ಮಸಾಲ ಮಾಡಕ್ಕೆ ಈಗ ಮಸಾಲಾಗೆ ತುಂಬಾ ಸಿಂಪಲ್. ನಿಮ್ಗೆ ಬೇಕಾಗಿರೋದು 2 ಇಂಗ್ರೀಡಿಯೆಂಟ್, ಒಂದು ಮೆಂತ್ಯ, ಒಂದು ಸಾಸಿವೆ. ಓಕೆ, ಅಷ್ಟೇ. ಅದನ್ನ ಹುರಿಬೇಕು, ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಸೊ 2 ಹುರಿದಿದ್ದೀನಿ, ಚೆನ್ನಾಗಿ ಹುರಿದಿದೆ. ಸೊ ಇದನ್ನ ಪುಡಿ ಮಾಡ್ಕೋಬೇಕು. ಸರಿ. ಓಕೆ, ಸೊ ಇದು ಆಲ್ರೆಡಿ ಹುರ್ಕೊಂಡಿದ್ದೀರಾ ನೀವು? ಆಲ್ರೆಡಿ ಹುರಿದಿದೆ. ಸೊ 3 ಚಮಚ ಮೆಂತ್ಯ ಹಾಕಿದ್ದೀನಿ, 3 ಚಮಚ ಸಾಸಿವೆ ಹುರಿದಿರೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ನಮ್ಮ ಮೆಂತ್ಯ ಹಾಗೂ ಸಾಸಿವೆಯನ್ನ ರುಬ್ಕೊಳ್ಳೋದಕ್ಕೆ ಅಥವಾ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿ. ಸೊ ಇವಾಗ ಇದನ್ನ ಅಮಟೆಕಾಯಿಗೆ ಹಾಕೋಬೇಕು. ಓಕೆ, ಆಕ್ಚುಲಿ ಇದನ್ನ 2-3 days ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ. ಓಕೆನಾ? ಸೊ ಇದಕ್ಕೆ ಇವಾಗ ಮಿಕ್ಸ್ ಮಾಡಿರೋ ಮೆಂತ್ಯ ಮತ್ತೆ ಸಾಸಿವೆ. ಓಕೆನಾ? ಇವಾಗ ಇದಕ್ಕೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್. ಓಕೆ, 1 2 ಉಪ್ಪಿನಕಾಯಿ ಅಲ್ಲ, ಸೊ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ಓಕೆ, ಇವಾಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಒಂದು ಒಳ್ಳೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ರೆ. ಆಹಾ, ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡಕ್ಕೆ ಏನ್ ಕೊಡ್ಲಿ? ಫಸ್ಟ್ ಬೆಳ್ಳುಳ್ಳಿ ಕುಟ್ಕೋಬೇಕು. ಚೆನ್ನಾಗಿ ಕುಟ್ಬೇಕಕ್ಕ. ನಿಮ್ಮ ಯಜಮಾನ್ರು ಸಖತ್ತಾಗಿ ಕುಟ್ತಾರೆ ಗ್ಯಾಪಲ್ಲಿ. ಅಷ್ಟು ಹಾಕ್ಬಿಡಮ್ಮ. ಸಾಕಪ್ಪ, ಬೆಳ್ಳುಳ್ಳಿ ಒಗ್ಗರಣೆ ಚೆನ್ನಾಗಿರುತ್ತೆ. ತೀರಾ ಪೇಸ್ಟ್ ಅಲ್ಲ, ಸುಮ್ಮನೆ ಗೊತ್ತಿಲ್ಲ, ಲೈಟಾಗಿ ಒಂದು ಹಂಗೆ ಜಜ್ಜಿ ಒಂದು ನೋಡಿ ಅಷ್ಟೇ. ಅಯ್ಯಪ್ಪ, ಸಾಕಾ? ಇನ್ನೊಂದ್ ಸ್ವಲ್ಪ ಕುಟ್ಟೆ ಬೇಕಾ? ಓಕೆ, ರೆಡಿ. ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ಏನ್ ಬೇಕು? ಒಗ್ಗರಣೆ ಹಾಕೊಳಕ್ಕೆ ಒಂದು ಬಾಂಡಿ ಎಣ್ಣೆ. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಉಪ್ಪಿನಕಾಯಿಗೆ, ಯಾಕಂದ್ರೆ ಉಪ್ಪಿನಕಾಯಿ ಕೆಡಬಾರ್ದಲ್ಲ. ಓಕೆ, ಈಗ ನೀವು ರೇಷನ್ ಎಲ್ಲ ತರೋದಕ್ಕೆ ಅಂಗಡಿಗೆ ಹೋಗ್ತೀರಾ ಅಥವಾ ಆನ್ಲೈನ್ ಆರ್ಡರ್ ಮಾಡ್ತೀರಾ? ಆಕ್ಚುಲಿ ಅಂಗಡಿಗೆ ಹೋಗ್ತೀವಿ. ಹೌದಾ? ಒಂದು ಬೆಸ್ಟ್ ಸೊಲ್ಯೂಷನ್ ಹೇಳಲ್ಲ ನಾನು ನಿಮಗೆ. ನೀವು ಆಕ್ಚುಲಿ ಸ್ಮಾರ್ಟ್ ಬಜಾರ್ಗೆ ಹೋಗಿ ಕೊಂಡ್ಕೋಬಹುದು, ಅಥವಾ ಆಗಲ್ಲ ಗುರು ಅಂಗಡಿಗೆ ಹೋಗಕ್ಕೆ ಬೋರ್ ಆಗುತ್ತೆ ಅನ್ನೋದಾದ್ರೆ ಆರ್ಡರ್ ಕೂಡ ಮಾಡಬಹುದು. ಸ್ಮಾರ್ಟ್ ಬಜಾರ್ ಎರಡನ್ನೂ ಆಫರ್ ಮಾಡುತ್ತೆ. ಒಳ್ಳೇದಾಯ್ತು, ಬಿಕಾಸ್ ಇವ್ರಿಗೆ ಒಂದು ಕೊತ್ತಂಬರಿ ಸೊಪ್ಪು ತಗೊಂಬನ್ನಿ ಅಂದ್ರೆ ಅಮ್ಮ 5th floor ಇಳಿಬೇಕಮ್ಮ, ಲಿಫ್ಟ್ ಇದ್ರು ಲಿಫ್ಟಲ್ಲಿ ನಿಂತ್ಕೊಳ್ಳೋಕ್ಕೂ ಅವ್ರಿಗೆ ಕಷ್ಟ ಆಗ್ತಿತ್ತು. ಸೊ ಸ್ಮಾರ್ಟ್ ಬಜಾರ್ ಹೆಣ್ಮಕ್ಳು ಹೆಂಗೆ ಅಂದ್ರೆ ಈಗ ಒಂದು ಲೀಸ್ಟ್ ಕೊಡಮ್ಮ ಅಂತ ಅಂದ್ರೆ ಚೆನ್ನಾಗಿ ಲೀಸ್ಟ್ ಕೊಡ್ಬೇಕಲ್ವಾ? ಅದ್ರಲ್ಲಿ ಏನಾದ್ರೂ ಬಿಟ್ರಿ ಅಷ್ಟು ಒಂದು 1 hour ಇಂದ ಇದು ಅದು ಮತ್ತೇನು ಮರ್ತಿಲ್ವಾ? ಏನು ಮರ್ತಿಲ್ಲ. ಮತ್ತೆ ನಾ ಮರ್ತ್ರ ಹೋಗಲ್ಲ ನಾನು ಮತ್ತೆ ಇನ್ನೊಂದ್ಸಲ. ಇಲ್ಲ ಹೋಗೋದ್ ಬೇಡ, ಎಲ್ಲ ಬರ್ದಿದ್ದೀನಿ ಅಂತಾರೆ. ಒಂದ್ ಮೇಲೇನು 3 ಸಲ ಕಳಿಸ್ತಾರೆ. ಹೆಂಗಕ್ಕ? ಓಕೆ, ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ. ಓಕೆ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಸಾಕು. ಇದಕ್ಕೆ ಬೆಳ್ಳುಳ್ಳಿ. ಆಕ್ಚುಲಿ ಬೆಳ್ಳುಳ್ಳಿ ಇದು ಫುಲ್ ಕೆಂಪಗಾಗಬಾರ್ದು, ಬಿಳಿನೇ ಇರಬೇಕು. ಹೌದಾ? ಉಪ್ಪಿನಕಾಯಲ್ಲಿ ಅದು ಬಿಳಿ ಇದ್ರೇನೆ ಚಂದ. ಓಕೆನಾ? ಸೊ ಬಿಸಿ ಎಣ್ಣೆನ ಕಲಸಿಟ್ಟಿರೋ ಅಮಟೆಕಾಯಿಗೆ ಹಾಕೊಂಡ್ರೆ ರೆಡಿ. ಓಕೆ, ಸೂಪರ್. ಸೊ ಇವಾಗ ಈ ಉಪ್ಪಿನಕಾಯಿನ ನಾವು ಜಲ್ರಿಗೆ ಹಾಕೊಂಡ್ಬಿಡೋದಾ? ಹೌದು, ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದಾ? ಅಮಟೆಕಾಯಿ ಉಪ್ಪಿನಕಾಯಿ ರೆಡಿ. ಸೂಪರ್. ಸೊ ಇದನ್ನ ಈಗಲೇ ಟೇಸ್ಟ್ ಮಾಡಲ್ಲ, ನಮ್ಮ ಮನಸ್ಸು ಅವ್ರು ಹೇಳ್ದಂಗೆ 2-3 ದಿವಸ ಇಟ್ಟು ಆಮೇಲೆ
ಮುಂದೆ ಯಾವತ್ತಾದರೂ ಇದರ ಬಳಕೆ ನಾನು ಖಂಡಿತ ಮಾಡೇ ಮಾಡ್ತೀನಿ. ಅವಾಗ ನಾವು ಮಾನಸ ಅವರ ಈ ಉಪ್ಪಿನಕಾಯಿ ರೆಸಿಪಿನ ನೆನೆಸ್ಕೊಳ್ತೀವಿ. ಅಂಟಿಲ್ ದೆನ್ ಚೆನ್ನಾಗಿ ಮ್ಯಾರಿನೇಟ್ ಆಗ್ತಾ ಇರಲಿ. ಎಸ್.